ಕಷ್ಟಪಟ್ಟು ದುಡಿದರೂ ಮನೆಯಲ್ಲಿ ಶಾಂತಿ ನೆಲೆಸಿಲ್ಲವೇ? ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಅನಾರೋಗ್ಯ, ಅಸಮಾಧಾನ ಮತ್ತು ಜಗಳಗಳು ನಿಮ್ಮ ಸುಖದ ಬದುಕನ್ನು ಹಾಳು ಮಾಡುತ್ತಿವೆಯೇ? ನಿಲ್ಲಿಸಿ. ಇದು ನಿಮ್ಮ ಕರ್ಮವೋ ದೋಷವೋ ಅಲ್ಲ. ಇದು ನೀವು ತಿಳಿಯದೆಯೇ ಮಾಡಿರುವ ಒಂದು ಸಣ್ಣ ತಪ್ಪಿನ ಫಲ. ಆದರೆ ತ್ರಿಮೂರ್ತಿಗಳ ಸ್ವರೂಪರಾದ ದತ್ತಾತ್ರೇಯರು ಈ ನೋವಿನಿಂದ ಮುಕ್ತಿ ನೀಡಲು ಬಂದಿದ್ದಾರೆ. ಡಿಸೆಂಬರ್ 4 ಗುರುವಾರದಂದು ಈ 3 ಸರಳ ಕಾರ್ಯಗಳನ್ನು ಮಾಡಿದರೆ ಇಂದಿನಿಂದ ನಿಮ್ಮ ಜೀವನ ಪೂರ್ತಿ ಉಲ್ಲಾಸ ಉತ್ಸವ. ಈ ಸತ್ಯವನ್ನು ತಿಳಿದು ನಿಮ್ಮ ಅದೃಷ್ಟವನ್ನು ಈಗಲೇ ಬದಲಾಯಿಸಿಕೊಳ್ಳಿ. ಸಂಪೂರ್ಣ ವಿಡಿಯೋ ನೋಡಿ. ಭಕ್ತಿ, ಸಂಸ್ಕೃತಿ ಮತ್ತು ಸಂತೋಷದ ಪ್ರಿಯ ವೀಕ್ಷಕ ಬಂಧುಗಳೇ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಉಲ್ಲಾಸ ಉತ್ಸವ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿ ಹಬ್ಬ ಉತ್ಸವವನ್ನು ನಾವು ಹೇಗೆ ಆಚರಿಸಬೇಕು, ಅದರ ಹಿಂದಿನ ಮಹತ್ವ ಏನು ಎಂಬುದನ್ನು ತಿಳಿದುಕೊಳ್ಳುವುದೇ ನಿಜವಾದ ಉಲ್ಲಾಸ ಅಲ್ಲವೇ? ಈ ವರ್ಷ 2025ರ ಡಿಸೆಂಬರ್ 4 ಗುರುವಾರದಂದು ಮಹಾನ್ ಗುರು ಶ್ರೀ ದತ್ತಾತ್ರೇಯರ ಜಯಂತಿಯ ಮಹಾಪರ್ವಕಾಲ ಬಂದಿದೆ. ಇದು ಕೇವಲ ಜಯಂತಿಯಲ್ಲ, ನಮಗೆಲ್ಲ ತ್ರಿಮೂರ್ತಿಗಳ ಕೃಪೆಯನ್ನು ಪಡೆಯುವ ಒಂದು ಉತ್ಸವ. ವಿಶೇಷವಾಗಿ ಗುರುವಾರದಂದು ಗುರುದತ್ತನ ಜಯಂತಿ ಬಂದಿರುವುದು ಮನೆಯಲ್ಲಿ ಜ್ಞಾನ, ಶಾಂತಿ, ಐಶ್ವರ್ಯ ಮತ್ತು ಸ್ಥಿರವಾದ ಸಂಪತ್ತನ್ನು ತರಲು ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿವ್ಯ ದಿನದಂದು ನೀವು ತಪ್ಪದೇ ಮಾಡಬೇಕಾದ ಕೆಲವು ಶ್ರೇಷ್ಠ ಕಾರ್ಯಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಉಲ್ಲಾಸವನ್ನು ತುಂಬಿಕೊಳ್ಳಿ. ಪರಮಜ್ಞಾನಿ, ಅವಧೂತ ಮತ್ತು ಆದಿಗುರು ಎಂದು ಕರೆಯಲ್ಪಡುವ ಶ್ರೀ ದತ್ತಾತ್ರೇಯರು ಸೃಷ್ಟಿಕರ್ತ ಬ್ರಹ್ಮ, ರಕ್ಷಕ ವಿಷ್ಣು ಮತ್ತು ಲಯಕರ್ತ ಮಹೇಶ್ವರ ಈ ತ್ರಿಮೂರ್ತಿಗಳ ಅಂಶವನ್ನು ಒಂದೇ ರೂಪದಲ್ಲಿ ಹೊಂದಿದ್ದಾರೆ. ಸತಿ ಅನಸೂಯಾಳ ಪಾತಿವ್ರತ್ಯದ ಫಲವಾಗಿ ತ್ರಿಮೂರ್ತಿಗಳು ಆಕೆಗೆ ಮಗನಾಗಿ ಜನಿಸಿದ ದಿನವೇ ಈ ಜಯಂತಿ. ದತ್ತಾತ್ರೇಯರ ಆರಾಧನೆಯು ಕೇವಲ ದೈವಿಕ ಶಕ್ತಿಯನ್ನು ಮಾತ್ರವಲ್ಲದೆ ಸರ್ವೋಚ್ಚ ಜ್ಞಾನ ಮತ್ತು ವಿವೇಕವನ್ನು ಸಹ ನೀಡುತ್ತದೆ. ಈ ಜಯಂತಿಯ ದಿನದಂದು ಉಪಾಸನೆ ಮಾಡುವುದರಿಂದ ನಮ್ಮ ಪಿತೃದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಪೂರ್ವಜರ ಆತ್ಮಕ್ಕೆ ಸದ್ಗತಿ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಜೀವನದಲ್ಲಿರುವ ಅಡೆತಡೆಗಳು, ಮಾನಸಿಕ ದುಃಖ ಮತ್ತು ಗ್ರಹ ದೋಷಗಳು ಕೂಡ ದತ್ತಾತ್ರೇಯರ ಕೃಪೆಯಿಂದ ದೂರವಾಗುತ್ತವೆ. ಹಾಗಾಗಿ ಈ ದಿನ ಭಕ್ತಿಯಿಂದ ಆಚರಣೆ ಮಾಡುವುದು ಕೇವಲ ಆಧ್ಯಾತ್ಮಿಕ ಲಾಭಕ್ಕಲ್ಲ, ನಿಮ್ಮ ಮನೆಗೆ ಶಾಶ್ವತವಾದ ಸುಖ ಮತ್ತು ಸಂಪತ್ತನ್ನು ತರಲು ಕೂಡ ಅತ್ಯಂತ ಸಹಕಾರಿಯಾಗಿದೆ. ಬನ್ನಿ ಸಂಪತ್ತಿನ ಉತ್ಸವವನ್ನು ಆಚರಿಸಲು ತಯಾರಾಗೋಣ. ಈ ಮಹಾಮಂಗಳಕರ ಗುರುವಾರದಂದು ಮನೆಯಲ್ಲಿ ಸುಖ ಸಂಪತ್ತು ಸದಾ ನೆಲೆಸಲು ಈ 3 ಪ್ರಮುಖ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡಿ. 1. ತ್ರಿಮೂರ್ತಿ ಸ್ವರೂಪದ ಪೂಜೆ ಮತ್ತು ಮಂತ್ರಜಪ. ಪೂಜಾ ವಿಧಾನ. ದತ್ತಾತ್ರೇಯ ಜಯಂತಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ 4 ರಿಂದ 6 ರೊಳಗೆ ಏಳಬೇಕು. ಶುದ್ಧ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದತ್ತಾತ್ರೇಯರ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಹಳದಿ ಬಣ್ಣದ ವಸ್ತ್ರದಿಂದ ಅಲಂಕರಿಸಿ. ಅವರಿಗೆ ಹಳದಿ ಹೂವುಗಳು, ತುಳಸಿ ದಳಗಳು ಮತ್ತು ಪಂಚಾಮೃತವನ್ನು, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ ಮಿಶ್ರಣ ಅರ್ಪಿಸಿ. ದತ್ತಾತ್ರೇಯರು ವಿಷ್ಣುವಿನ ಅವತಾರವಾದ್ದರಿಂದ ಹಳದಿ ವಸ್ತುಗಳನ್ನು ಅರ್ಪಿಸುವುದು ಶ್ರೇಷ್ಠ. ಇದರ ನಂತರ ಸಂಪತ್ತು ಮತ್ತು ಐಶ್ವರ್ಯದ ದಾರಿಯನ್ನು ತೆರೆಯುವ ಶಕ್ತಿಯುಳ್ಳ ಈ ಮಂತ್ರಗಳನ್ನು ಕನಿಷ್ಠ 108 ಬಾರಿ ಜಪ ಮಾಡಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಓಂ ದ್ರಾಂ ದತ್ತಾತ್ರೇಯಾಯ ಸ್ವಾಹ. ಈ ಮಂತ್ರಗಳ ನಿರಂತರ ಪಠಣದಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಧನಾತ್ಮಕ ಚಿಂತನೆಗಳು ಮೂಡುತ್ತವೆ, ಸಂಪತ್ತು ಬರುವ ದಾರಿಗಳು ತೆರೆಯುತ್ತವೆ. 2. ಔದುಂಬರ ವೃಕ್ಷದ ಪೂಜೆ ಮತ್ತು ಪ್ರದಕ್ಷಿಣೆ. ದತ್ತಾತ್ರೇಯರು ಔದುಂಬರ ವೃಕ್ಷದಲ್ಲಿ ಅತ್ತಿಮರ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಈ ವೃಕ್ಷವು ದತ್ತ ತತ್ವವನ್ನು ಅಧಿಕವಾಗಿ ಆಕರ್ಷಿಸಿ ಪ್ರಕ್ಷೇಪಿಸುತ್ತದೆ. ನಿಮ್ಮ ಮನೆಯ ಸುತ್ತಮುತ್ತ ಈ ವೃಕ್ಷವಿದ್ದರೆ ಈ ದಿನ ಶುದ್ಧ ಮನಸ್ಸಿನಿಂದ ವೃಕ್ಷಕ್ಕೆ ನೀರುಣಿಸಿ, ಹಳದಿ ದಾರವನ್ನು ಕಟ್ಟಿ ದೀಪ ಹಚ್ಚಿ ಪ್ರಾರ್ಥಿಸಿ.
ವೃಕ್ಷಕ್ಕೆ ಕನಿಷ್ಠ 7, 21 ಅಥವಾ 108 ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಪೂರ್ವಜರ ಕರ್ಮಗಳು, ಪಾಪಗಳು ಪರಿಹಾರವಾಗುತ್ತವೆ ಮತ್ತು ಜನ್ಮ ಜನ್ಮಾಂತರದ ದೋಷಗಳು ನಿವಾರಣೆಯಾಗುತ್ತವೆ. ಇದು ನಿಮ್ಮ ಕುಟುಂಬದ ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯಕವಾಗಿದೆ. ಒಂದು ವೇಳೆ ನಿಮ್ಮ ಸುತ್ತಮುತ್ತ ಔದುಂಬರ ವೃಕ್ಷ ಲಭ್ಯವಿಲ್ಲದಿದ್ದರೆ, ಈ ದಿನದಂದು ನಿಮ್ಮ ಮನೆಯಲ್ಲಿ ಹಳದಿ ಮತ್ತು ಕೆಂಪು ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ದೇವರ ಮುಂದೆ ಪ್ರಾರ್ಥಿಸುವುದರಿಂದ ಅದೇ ಫಲ ದೊರೆಯುತ್ತದೆ. 3. ದಾನ ಮತ್ತು ಅನ್ನದಾನ ಸೇವೆ. ದತ್ತಾತ್ರೇಯ ಜಯಂತಿಯಂದು ದಾನ ಮಾಡುವುದಕ್ಕೆ ಅಪಾರ ಮಹತ್ವವಿದೆ. ದತ್ತಾತ್ರೇಯರು ಗುರುಗಳಾಗಿದ್ದು ಜ್ಞಾನ ಮತ್ತು ಸೇವೆಯ ಮೂಲಕವೇ ಸಂತೋಷಪಡುತ್ತಾರೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಬಡವರಿಗೆ, ಸಾಧು ಸಂತರಿಗೆ ಅಥವಾ ಅನಾಥರಿಗೆ ಅನ್ನದಾನ ಮಾಡಿ. ವಿಶೇಷವಾಗಿ ಈ ದಿನ ಬೀದಿ ನಾಯಿಗಳಿಗೆ, ಗೋವುಗಳಿಗೆ ಆಹಾರ ನೀಡುವುದು ಅತ್ಯಂತ ಪುಣ್ಯದ ಕಾರ್ಯ. ಇದು ಕೇವಲ ದಾನವಲ್ಲ, ನಿಮ್ಮ ಕರ್ಮಬಂಧಗಳಿಂದ ಮುಕ್ತಿ ನೀಡುವ ಒಂದು ದಿವ್ಯ ಕಾರ್ಯ. ಬಟ್ಟೆ, ಹೊದಿಕೆ ಅಥವಾ ಹಣವನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಲಕ್ಷ್ಮೀ ದೇವಿಯ ಕೃಪೆಯು ನೆಲೆಸುತ್ತದೆ. ದತ್ತಾತ್ರೇಯರ ಆರಾಧನೆಯಿಂದ ಬಂದ ಶುದ್ಧ ಸಂಪತ್ತು ಸದಾಕಾಲ ನಿಮ್ಮೊಂದಿಗೆ ಇರುತ್ತದೆ. ಈ ಸೇವೆಯಿಂದ ಮನಸ್ಸಿಗೆ ದೊರೆಯುವ ಉಲ್ಲಾಸವೇ ಬೇರೆ. ಈ ದಿನ ಸಾಧ್ಯವಾದರೆ ದತ್ತಾತ್ರೇಯರ ಲೀಲೆಗಳನ್ನು ತಿಳಿಸುವ ಗುರುಚರಿತ್ರೆ ಪಠಣವನ್ನು ಮಾಡಿ ಅಥವಾ ಕೇಳಿ. ಮನೆಯ ಸದಸ್ಯರೆಲ್ಲರೂ ಒಟ್ಟಾಗಿ ಸಂಜೆ ದತ್ತಾತ್ರೇಯರ ಆರತಿಯನ್ನು ಬೆಳಗಿಸಿ ಪಂಚಾಮೃತ ಅಥವಾ ಸಿಹಿಯಾದ ಖಾದ್ಯವನ್ನು ಪ್ರಸಾದ ರೂಪದಲ್ಲಿ ವಿತರಿಸಿ. ಗುರುವಾರದಂದು ದತ್ತ ಜಯಂತಿ ಬಂದಿರುವುದರಿಂದ ಬೃಹಸ್ಪತಿ, ಗುರು ಗ್ರಹದ ಅಶುಭ ಪರಿಣಾಮಗಳು ಸಹ ದೂರವಾಗುತ್ತವೆ. ಕೊನೆಯ ಮಾತು, ಪ್ರಿಯ ವೀಕ್ಷಕ ಬಂಧುಗಳೇ, ಈ ದತ್ತಾತ್ರೇಯ ಜಯಂತಿಯ ಉತ್ಸವದಲ್ಲಿ ನೀವು ಪೂರ್ಣ ಭಕ್ತಿಯಿಂದ ಪಾಲ್ಗೊಂಡು ಗುರುಕೃಪೆಗೆ ಪಾತ್ರರಾಗಿ. ಸುಖ, ಶಾಂತಿ, ಸಂಪತ್ತು ಮತ್ತು ಸಮೃದ್ಧಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸಲಿ ಎಂದು ಉಲ್ಲಾಸ ಉತ್ಸವ ತಂಡವು ಪ್ರಾರ್ಥಿಸುತ್ತದೆ. ನಮ್ಮ ಈ ಪ್ರಯತ್ನದಿಂದ ನಿಮಗೆ ಸಣ್ಣ ಉಲ್ಲಾಸ ದೊರೆತರೂ ನಮ್ಮ ಶ್ರಮ ಸಾರ್ಥಕ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಈ ಶುಭ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ ಉಲ್ಲಾಸ ಉತ್ಸವಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರೆಯಬೇಡಿ. ಓಂ ಶ್ರೀ ಗುರುದೇವ ದತ್ತ.